ತನಿಖಾ ತಂಡ ತಿರುಪತಿಯ ದೇವಸ್ಥಾನದಲ್ಲಿ ತಪಾಸಣೆಯನ್ನ ನಡೆಸಿದೆ ಈ ತಂಡ. ಶ್ರೀವಾರಿ ದೇವಸ್ಥಾನದ ಲಡ್ಡು ಕೇಂದ್ರ, ದೇಗುಲದಲ್ಲಿ ಸರ್ಚ್ ಮಾಡಿರೋದು, ಹೊರಭಾಗದ ಬೂಂದಿ ಕೇಂದ್ರ, ತುಪ್ಪ ಸಂಗ್ರಹ ಕೇಂದ್ರ, ಮಾರುಕಟ್ಟೆ ಗೋದಾಮು, ಇಲ್ಲಿ ಎಲ್ಲ ಕಡೆ ಎಸ್ಐಟಿ ತಂಡ ಸಾಕ್ಷ್ಯ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದೆ. ಈಗಾಗಲೇ ತಿರುಪತಿ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಬೆಳವಣಿಗೆ ಆಗಿ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಇದರಲ್ಲಿ ಎಂತೆಂಥ ವಸ್ತುಗಳನ್ನು ಮಿಕ್ಸ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಸಿಬಿಐ ಅಧಿಕಾರಿಗಳನ್ನ ಒಳಗೊಂಡ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ. ನಾಗರಾಜ್, ಈ ಟೀಮ್ನ ಕೆಲಸ ಏನು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು ತಿರುಪತಿ ತಿರುಮಲ ಲಾಡು ವಿಚಾರಕ್ಕೆ ಸಂಬಂಧಿಸಿದಂತೆ ವಿವಾದ ಸೃಷ್ಟಿಯಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಸಿಬಿಐ ಅಧಿಕಾರಿಗಳನ್ನು ಒಳಗೊಂಡ ಎಸ್ಐಟಿ ತಂಡ ರಚನೆ ಮಾಡಲಾಗಿತ್ತು. ಅದರಂತೆ ಇವತ್ತು ಎಸ್ಐಟಿ ತಂಡ ಏನು ತಿರುಮಲದಲ್ಲಿ ಸಾಕಷ್ಟು ಕಡೆ ಓಡಾಡಿ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಅಲ್ಲದೆ ಅಧಿಕಾರಿಗಳಿಂದ ಸಹ ಮಾಹಿತಿಯನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಲಾಡು ತಯಾರಿಕಾ ಪ್ರೋಸೆಸ್ ಯಾವ ರೀತಿ ಆಗುತ್ತೆ, ಮತ್ತೆ ಇಲ್ಲಿ ಯಾರೆಲ್ಲ ಕೆಲಸ ನಿರ್ವಹಿಸ್ತಾರೆ, ಯಾವ ಕಾರಣಕ್ಕೆ ಈ ಒಂದು ವಿಚಾರ ಇಷ್ಟೊಂದು ದೊಡ್ಡದಾಯಿತು, ಮತ್ತೆ ಯಾಕೆ ಈ ರೀತಿಯಾಗಿ ಕಲಬೆರಕೆ ವಸ್ತುಗಳು ಒಂದು ಲಡ್ಡುವಿನಲ್ಲಿ ಅಂಶಗಳು ಪತ್ತೆ ಆದವು, ಎಲ್ಲದಕ್ಕೂ ಕಾರಣಗಳನ್ನ ಹುಡುಕುವ ಒಂದು ಪ್ರಯತ್ನವನ್ನ ಸದ್ಯ ಎಸ್ಐಟಿ ತಂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಇನ್ನು ತಿರುಮಲದಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದು, ಸಾಕಷ್ಟು ಬೂಂದಿ ಲಡ್ಡು ತಯಾರಿಕೆಗೆ ಸಂಬಂಧಿಸಿದಂತೆ ಯಾವೆಲ್ಲ ಕೇಂದ್ರಗಳಿದಾವೆ, ಅದು ತುಪ್ಪವನ್ನ ಸಂಸ್ಕರಣೆ ಮಾಡೋದಿರ್ಬೋದು ಅಥವಾ ಬೂಂದಿ ತಯಾರು ಮಾಡೋದಿರ್ಬೋದು, ಇಲ್ಲೆಲ್ಲವೂ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲ ಕಾಲ ಇದು ಮುಂದುವರಿಯುತ್ತೆ ಅಂತೇಳಿ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ ನಾಗರಾಜ್. ತನಿಖಾ ತಂಡ ತಿರುಪತಿಯ ದೇವಸ್ಥಾನದಲ್ಲಿ ತಪಾಸಣೆಯನ್ನ ನಡೆಸಿದೆ ಈ ತಂಡ. ಶ್ರೀವಾರಿ ದೇವಸ್ಥಾನದ ಲಡ್ಡು ಕೇಂದ್ರ, ದೇಗುಲದಲ್ಲಿ ಸರ್ಚ್ ಮಾಡಿರೋದು, ಹೊರಭಾಗದ ಬೂಂದಿ ಕೇಂದ್ರ, ತುಪ್ಪ ಸಂಗ್ರಹ ಕೇಂದ್ರ, ಮಾರುಕಟ್ಟೆ ಗೋದಾಮು, ಇಲ್ಲಿ ಎಲ್ಲ ಕಡೆ ಎಸ್ಐಟಿ ತಂಡ ಸಾಕ್ಷ್ಯ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದೆ. ಈಗಾಗಲೇ ತಿರುಪತಿ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಬೆಳವಣಿಗೆ ಆಗಿ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಇದರಲ್ಲಿ ಎಂತೆಂಥ ವಸ್ತುಗಳನ್ನು ಮಿಕ್ಸ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಸಿಬಿಐ ಅಧಿಕಾರಿಗಳನ್ನ ಒಳಗೊಂಡ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ. ನಾಗರಾಜ್, ಈ ಟೀಮ್ನ ಕೆಲಸ ಏನು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು ತಿರುಪತಿ ತಿರುಮಲ ಲಾಡು ವಿಚಾರಕ್ಕೆ ಸಂಬಂಧಿಸಿದಂತೆ ವಿವಾದ ಸೃಷ್ಟಿಯಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಸಿಬಿಐ ಅಧಿಕಾರಿಗಳನ್ನು ಒಳಗೊಂಡ ಎಸ್ಐಟಿ ತಂಡ ರಚನೆ ಮಾಡಲಾಗಿತ್ತು. ಅದರಂತೆ ಇವತ್ತು ಎಸ್ಐಟಿ ತಂಡ ಏನು ತಿರುಮಲದಲ್ಲಿ ಸಾಕಷ್ಟು ಕಡೆ ಓಡಾಡಿ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಅಲ್ಲದೆ ಅಧಿಕಾರಿಗಳಿಂದ ಸಹ ಮಾಹಿತಿಯನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಲಾಡು ತಯಾರಿಕಾ ಪ್ರೋಸೆಸ್ ಯಾವ ರೀತಿ ಆಗುತ್ತೆ, ಮತ್ತೆ ಇಲ್ಲಿ ಯಾರೆಲ್ಲ ಕೆಲಸ ನಿರ್ವಹಿಸ್ತಾರೆ, ಯಾವ ಕಾರಣಕ್ಕೆ ಈ ಒಂದು ವಿಚಾರ ಇಷ್ಟೊಂದು ದೊಡ್ಡದಾಯಿತು, ಮತ್ತೆ ಯಾಕೆ ಈ ರೀತಿಯಾಗಿ ಕಲಬೆರಕೆ ವಸ್ತುಗಳು ಒಂದು ಲಡ್ಡುವಿನಲ್ಲಿ ಅಂಶಗಳು ಪತ್ತೆ ಆದವು, ಎಲ್ಲದಕ್ಕೂ ಕಾರಣಗಳನ್ನ ಹುಡುಕುವ ಒಂದು ಪ್ರಯತ್ನವನ್ನ ಸದ್ಯ ಎಸ್ಐಟಿ ತಂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಇನ್ನು ತಿರುಮಲದಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದು, ಸಾಕಷ್ಟು ಬೂಂದಿ ಲಡ್ಡು ತಯಾರಿಕೆಗೆ ಸಂಬಂಧಿಸಿದಂತೆ ಯಾವೆಲ್ಲ ಕೇಂದ್ರಗಳಿದಾವೆ, ಅದು ತುಪ್ಪವನ್ನ ಸಂಸ್ಕರಣೆ ಮಾಡೋದಿರ್ಬೋದು ಅಥವಾ ಬೂಂದಿ ತಯಾರು ಮಾಡೋದಿರ್ಬೋದು, ಇಲ್ಲೆಲ್ಲವೂ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲ ಕಾಲ ಇದು ಮುಂದುವರಿಯುತ್ತೆ ಅಂತೇಳಿ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ ನಾಗರಾಜ್. ತನಿಖಾ ತಂಡ ತಿರುಪತಿಯ ದೇವಸ್ಥಾನದಲ್ಲಿ ತಪಾಸಣೆಯನ್ನ ನಡೆಸಿದೆ ಈ ತಂಡ. ಶ್ರೀವಾರಿ ದೇವಸ್ಥಾನದ ಲಡ್ಡು ಕೇಂದ್ರ, ದೇಗುಲದಲ್ಲಿ ಸರ್ಚ್ ಮಾಡಿರೋದು, ಹೊರಭಾಗದ ಬೂಂದಿ ಕೇಂದ್ರ, ತುಪ್ಪ ಸಂಗ್ರಹ ಕೇಂದ್ರ, ಮಾರುಕಟ್ಟೆ ಗೋದಾಮು, ಇಲ್ಲಿ ಎಲ್ಲ ಕಡೆ ಎಸ್ಐಟಿ ತಂಡ ಸಾಕ್ಷ್ಯ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದೆ. ಈಗಾಗಲೇ ತಿರುಪತಿ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಬೆಳವಣಿಗೆ ಆಗಿ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಇದರಲ್ಲಿ ಎಂತೆಂಥ ವಸ್ತುಗಳನ್ನು ಮಿಕ್ಸ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಸಿಬಿಐ ಅಧಿಕಾರಿಗಳನ್ನ ಒಳಗೊಂಡ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ. ನಾಗರಾಜ್, ಈ ಟೀಮ್ನ ಕೆಲಸ ಏನು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು ತಿರುಪತಿ ತಿರುಮಲ ಲಾಡು ವಿಚಾರಕ್ಕೆ ಸಂಬಂಧಿಸಿದಂತೆ ವಿವಾದ ಸೃಷ್ಟಿಯಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಸಿಬಿಐ ಅಧಿಕಾರಿಗಳನ್ನು ಒಳಗೊಂಡ ಎಸ್ಐಟಿ ತಂಡ ರಚನೆ ಮಾಡಲಾಗಿತ್ತು.
ಅದರಂತೆ ಇವತ್ತು SIT ತಂಡ ಏನು ತಿರುಮಲದಲ್ಲಿ ಸಾಕಷ್ಟು ಕಡೆ ಓಡಾಡಿ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಅಲ್ಲದೆ ಅಧಿಕಾರಿಗಳಿಂದ ಸಹ ಮಾಹಿತಿಯನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಲಾಡು ತಯಾರಿಕಾ ಪ್ರೋಸೆಸ್ ಯಾವ ರೀತಿ ಆಗುತ್ತೆ, ಮತ್ತೆ ಇಲ್ಲಿ ಯಾರೆಲ್ಲ ಕೆಲಸ ನಿರ್ವಹಿಸ್ತಾರೆ, ಯಾವ ಕಾರಣಕ್ಕೆ ಈ ಒಂದು ವಿಚಾರ ಇಷ್ಟೊಂದು ದೊಡ್ಡದಾಯಿತು, ಮತ್ತೆ ಯಾಕೆ ಈ ರೀತಿಯಾಗಿ ಕಲಬೆರಕೆ ವಸ್ತುಗಳು ಒಂದು ಲಡ್ಡುವಿನಲ್ಲಿ ಅಂಶಗಳು ಪತ್ತೆ ಆದವು, ಎಲ್ಲದಕ್ಕೂ ಕಾರಣಗಳನ್ನ ಹುಡುಕುವ ಒಂದು ಪ್ರಯತ್ನವನ್ನ ಸದ್ಯ SIT ತಂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಇನ್ನು ತಿರುಮಲದಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದು ಸಾಕಷ್ಟು ಬೂಂದಿ ಲಡ್ಡು ತಯಾರಿಕೆಗೆ ಸಂಬಂಧಿಸಿದಂತೆ ಯಾವೆಲ್ಲ ಕೇಂದ್ರಗಳಿದಾವೆ, ಅದು ತುಪ್ಪವನ್ನ ಸಂಸ್ಕರಣೆ ಮಾಡೋದಿರ್ಬೋದು ಅಥವಾ ಬೂಂದಿ ತಯಾರು ಮಾಡೋದಿರ್ಬೋದು, ಇಲ್ಲೆಲ್ಲವೂ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೂ ಕೆಲ ಕಾಲ ಇದು ಮುಂದುವರಿಯುತ್ತೆ ಅಂತೇಳಿ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ ನಾಗರಾಜ್. ಕಾಂಗ್ರೆಸ್ನಲ್ಲಿ ಶೀತಲ ಸಮರಕ್ಕೆ ಕಾಂಗ್ರೆಸ್ ನಾಯಕರು ಶೇಕ್ ಆಗಿದ್ದಾರೆ. ಡಿಕೆಶಿ ಕೊಟ್ಟಂತಹ ಒಂದು ಒದ್ದು ಕಿತ್ತೊಗಿಬೇಕು ಅನ್ನುವಂತಹ ಹೇಳಿಕೆ ಸಿದ್ದರಾಮಯ್ಯ ಬಣವನ್ನ ಕೆರಳಿಸಿದೆ. ಸಿಎಂ ಮುಂದೆ ತಮ್ಮ ಕೋಪತಾಪವನ್ನ ಪ್ರದರ್ಶನ ಮಾಡಿದ್ದಾರೆ. ಒದ್ದು ಕಿತ್ಕೋಬೇಕು ಅಂತ, ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ ಮಾತನ್ನ ಕೇಳಿದ್ರಲ್ಲ, ಅಧಿಕಾರ ಬೇಕು ಅಂದ್ರೆ ಒದ್ದು ತಗೋಬೇಕು ಅನ್ನೋ ಮಾತಿಗೆ ಇಡೀ ಕಲಾಪವೇ ಕೇಕೆ ಹಾಕ್ತು. ಡಿಕೆಶಿ ಆಡಿದ ಇದೇ ಮಾತು ಈಗ ಕಾಂಗ್ರೆಸ್ನಲ್ಲಿ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಕೋಲ್ಡ್ ವಾರ್ ಸದ್ದು ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ಒದ್ದು ಕಿತ್ತುಕೊಳ್ಳುವ ವಾರ್. ಅಂತರ್ಯುದ್ಧಕ್ಕೆ ಅಂಕಿತ ಹಾಕಿದ್ರ ಶಿವಕುಮಾರ್. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಿದೆ. ಸಿಎಂ ಕುರ್ಚಿ ಮೇಲೆ ಡಿಕೆಶಿ ಟವಲ್ ಹಾಕಿರೋದು ಹೊಸದೇನಲ್ಲ. ಕಾರ್ಯಕರ್ತರು ಮುಂದಿನ ಸಿಎಂ ಡಿಕೆಶಿ ಅಂತ ಘೋಷಣೆ ಕೂಗಿದ್ದು, ಇದಕ್ಕೆ ಸಿಎಂ ಟೀಮ್ ವ್ಯಾಗ್ರವಾಗುವುದು ನಡೀತಾನೇ ಇದೆ. ಇದರ ಮಧ್ಯೆ ಅಧಿಕಾರ ಒದ್ದು ಕಿತ್ಕೊಳ್ಬೇಕು ಅನ್ನೋ ಡಿಕೆಶಿ ಹೇಳಿಕೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಪ್ತರು ನಿಗಿನಿಗಿಯಾಗಿದ್ದಾರೆ. ಮುಖ್ಯಮಂತ್ರಿ ಗದ್ದುಗೆ ಬೇಕು ಅಂದ್ರೆ ಒದ್ದು ತಗೊಳ್ಬೇಕು ಅನ್ನೋ ಡಿಸಿಎಂ ಡಿಕೆಶಿ ಹೇಳಿಕೆ ದುರಹಂಕಾರದ ಪರಮಾವಧಿ. ಕಲಾಪದಲ್ಲಿ ಇಂಥ ಹೇಳಿಕೆ ಕೊಡೋ ಅಗತ್ಯ ಇರಲಿಲ್ಲ. ಡಿಕೆಶಿ ಹೇಳಿಕೆ ಬೇರೆಯ ಸಂದೇಶ ಕಳಿಸುತ್ತೆ ಅಂತ ಸಿಎಂ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಆಪ್ತರು ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ತಿರುಪತಿ ಲಡ್ಡು ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಚುರುಕುಗೊಂಡಿದೆ. ಸಿಬಿಐ ಅಧಿಕಾರಿಗಳನ್ನ ಒಳಗೊಂಡಂತಹ ವಿಶೇಷ